ಸೂತ್ರ 11 ಧ್ಯಾನ ಹೇಯಾಸ್ತದ್ವೃತ್ತಯ. ಪದಗಳ ವಿಭಾಗ ಧ್ಯಾನ, ಹೇಯ, ತತ್, ವೃತ್ತಯ. ಪದಗಳ ಅರ್ಥ: ಧ್ಯಾನ ಎಂದರೆ ಗುರಿ ಸಾಧನೆಗಾಗಿ ಅಂತಃಕರಣ ಚತುಷ್ಟಯಗಳನ್ನು ಕೇಂದ್ರೀಕರಿಸಿಕೊಂಡು ಮಾಡುವಂತಹ ಸಾಧನೆ. ಹೇಯಾಹ ಅಂದರೆ ತಿರಸ್ಕರಿಸಬೇಕಾದಂಥದ್ದು, ವರ್ಜಿಸಬೇಕಾದಂತಹ ವಿಚಾರಗಳು. ತತ್ ಅಂದರೆ ಅದು ಎಂದರೆ ಇಲ್ಲಿ ಕ್ಲೇಶ ಪಂಚಕಗಳು ಅಂದರೆ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನವೇಶ. ವೃತ್ತಯ ಅಂದರೆ ವೃತ್ತಿಗಳು. ವೃತ್ತಿ ಎಂದರೆ ವೃತ್ತ ಶಬ್ದದ ಕ್ರಿಯಾವಿಶೇಷ. ವೃತ್ತ ಅಂದರೆ ಸರ್ಕಲ್. ಯಾವುದೇ ಒಂದು ಪ್ರಾರಂಭದ ಬಿಂದುವಿನಿಂದ ಪ್ರಾರಂಭಗೊಂಡು ಮತ್ತೆ ಅದೇ ಬಿಂದುವಿಗೆ ಸೇರುವಂತಹದ್ದು. ಯಾವುದೇ ಗೊತ್ತು, ಗುರಿ, ಸಾಧನೆಗಳಿಲ್ಲದೆ ಪ್ರತಿನಿತ್ಯ ಮಾಡುವಂತಹ ಕೆಲಸ ಕಾರ್ಯ. ಭಾವಾರ್ಥ: ಕ್ಲೇಶ ಪಂಚಕದಿಂದ ನೋವು ಸಂಕಟಗಳು ಹೊರಹೊಮ್ಮುತ್ತಲೇ ಇರುತ್ತದೆ. ಈ ಪೀಡೆಗಳಿಂದ ನರಳುತ್ತಿರುವ ಜೀವಾತ್ಮನು ಧ್ಯಾನದ ಸಹಾಯದ ಮೂಲಕ ಸೂಕ್ಷ್ಮವಾಗಿರುವಂತಹ ಅವಿದ್ಯೆಯ ಅನಾವರಣವನ್ನು ಮಾಡಬೇಕಾಗುತ್ತದೆ. ಈ ಧ್ಯಾನದಲ್ಲಿ ಪರಿಶೋಧನಾರ್ಥವಾಗಿ ಮನನ, ಮಂಥನ, ಚಿಂತನಗಳು ಇರುತ್ತದೆ. ಇದರ ಮೂಲಕ ಸೂಕ್ಷ್ಮವಾಗಿರುವಂತಹ ಅವಿದ್ಯೆಯನ್ನು ಗುರುತಿಸಿ ಅದು ಘನೀಕೃತವಾಗಿ ವೃತ್ತಿ ರೂಪವನ್ನು ತಾಳುವ ಮೊದಲೇ ಅದನ್ನು ಹೊರ ಹಾಕಬೇಕಾಗುತ್ತದೆ. ಏಕೆಂದರೆ ಇದು ಹೇಯವಾಗಿದೆ. ಯೋಗ ಸಾಧಕನಿಗೆ ಇದು ವರ್ಜಿಸಬೇಕಾದಂತಹ ವಸ್ತುವಾಗಿದೆ. ಇದನ್ನು ನಮ್ಮನ್ನು ಬಿಟ್ಟು ಹೊರ ಹೋಗುವಂತೆ ಮಾಡಬೇಕಾಗಿದೆ ಎಂದು ಈ ಸೂತ್ರದಲ್ಲಿ ಹೇಳಲಾಗಿದೆ. ಸೂತ್ರ 12 ಕ್ಲೇಶ ಮೂಲ ಕರ್ಮಾಶಯೋ ದೃಷ್ಟಾದೃಷ್ಟೋ ಜನ್ಮ ವೇದನೀಯ. ಕ್ಲೇಶ ಮೂಲ ಕರ್ಮಾಶಯ ದೃಷ್ಟ ಅದೃಷ್ಟ ಜನ್ಮ ವೇದನೀಯ. ಇದು ಪದಗಳ ವಿಭಾಗ. ಕ್ಲೇಶ ಮೂಲ ಅಂದರೆ ಸಂಕಟಗಳು ಪ್ರಾರಂಭಗೊಳ್ಳುವಂತಹ ಒಂದು ಅವಸ್ಥೆ. ಕರ್ಮ ಅಂದರೆ ಒಳ್ಳೆಯ ಕೆಲಸವಾಗಿರಬಹುದು, ಕೆಟ್ಟ ಕೆಲಸವಾಗಿರಬಹುದು. ಒಳ್ಳೆಯ ಕೆಲಸಕ್ಕೆ ಪುಣ್ಯ ಎಂದು ಹೇಳುತ್ತಾರೆ, ಕೆಟ್ಟ ಕೆಲಸಕ್ಕೆ ಪಾಪ ಎಂದು ಹೇಳುತ್ತಾರೆ. ಇದು ಅಂತಃಕರಣ ಚತುಷ್ಟಯದಲ್ಲಿ ಬಂಧಿತವಾಗುತ್ತದೆ ಹಾಗೂ ಪಂಚಕೋಶಗಳಲ್ಲಿ ಮುದ್ರಿತವಾಗುತ್ತದೆ. ಇವೆಲ್ಲವುದರಗಳ ಸಮುಚ್ಚಯಕ್ಕೆ ಕರ್ಮಾಶಯ ಎಂದು ಹೇಳಬಹುದಾಗಿದೆ. ದೃಷ್ಟ ಅಂದರೆ ಕಣ್ಣಿಗೆ ಕಾಣುವಂತಹದ್ದು, ಗಮನಕ್ಕೆ ಬರುವಂತಹದ್ದು. ಅದೃಷ್ಟ ಎಂದರೆ ಇಂದ್ರಿಯ ಹಾಗೂ ಮನಸ್ಸಿಗೆ, ಅಂತಃಕರಣ ಚತುಷ್ಟಯಗಳಿಗೆ ಗೋಚರವಾಗದೇ ಇರುವಂತಹದ್ದು, ಅಂದರೆ ಗಮನಕ್ಕೆ ಬಾರದಂತಹ. ಜನ್ಮ ಎಂದರೆ ಈ ಜೀವಾತ್ಮನು ಒಟ್ಟು 84 ಲಕ್ಷ ಯೋನಿಗಳಲ್ಲಿ ಶರೀರ ಧಾರಣೆಯನ್ನು ಮಾಡಿಕೊಂಡು ಬರುತ್ತಲೇ ಇರುತ್ತಾನೆ. ಈ ಕ್ರಿಯಾ ಸರಣಿಯಲ್ಲಿ ಹುಟ್ಟುವಂತಹ ಶರೀರ ಧಾರಣೆ ಮಾಡುವ ಒಂದು ಸ್ಥಿತಿಗೆ ಜನನವೆಂದು ಹಾಗೂ ಅಂತ್ಯಕ್ಕೆ ಮರಣವೆಂದು ಹೇಳಲಾಗುತ್ತದೆ. ಈ ಜನನ ಹಾಗೂ ಮರಣ ಇವುಗಳ ಮಧ್ಯೆಯ ಜೀವಾವಧಿಗೆ ಹಾಗೂ ಈ ಕಾಲದಲ್ಲಿ ಇರುವಂತಹ ಶರೀರ ಧಾರಣೆಗೆ ಜನ್ಮವೆನ್ನಬಹುದಾಗಿದೆ. ವೇದನೀಯ ಅಂದರೆ ಕಷ್ಟ ಆಗಲಿ ಸುಖ ಆಗಲಿ ಅನುಭವಿಸಲೇಬೇಕಾದಂಥದ್ದು. ಹೆಚ್ಚಾಗಿ ದುಃಖವೇ ಇರುತ್ತದೆ. ಭಾವಾರ್ಥ: ಕ್ಲೇಶ ಮೂಲ ಅಂದರೆ ಎಲ್ಲ ಸ್ಥಿತಿಗತಿಗಳಿಗೂ ಸಂಕಟಗಳೇ ಕಾರಣವಾಗಿರುತ್ತದೆ. ಈ ಸಂಕಟ, ದುಃಖ ಇವುಗಳನ್ನು ನಿವಾರಣೆ ಮಾಡಿಕೊಳ್ಳಲು ಅಷ್ಟಾಂಗ ಯೋಗವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಈ
ಅಷ್ಟಾಂಗ ಯೋಗವನ್ನು ಅನುಷ್ಠಾನ ಮಾಡಿಕೊಂಡಾಗ ಪಂಚಕೋಶಗಳಲ್ಲಿ ಸಂಚಿತವಾದಂತಹ ಒಳ್ಳೆಯ ಕರ್ಮ ಅಂದರೆ ಪುಣ್ಯಕರ್ಮ, ಕೆಟ್ಟ ಕೆಲಸ ಮಾಡಿರುವುದರಿಂದ ಆಗಿರುವಂತಹ ಪಾಪಕರ್ಮ, ಇವುಗಳೆಲ್ಲವೂ ಸಂಚಿತವಾಗಿ ಕರ್ಮಾಶಯವಾಗಿ ಪರಿಣಮಿಸಿರುತ್ತದೆ. ಇವುಗಳಿಂದ ನಮಗೆ ಆಗುವ ಪರಿಣಾಮಗಳು ವೇದನೀಯ ಅಂದರೆ ಅನುಭವಿಸುವಂಥದ್ದು. ಕೆಲವೊಮ್ಮೆ ಅವು ಸುಖಕರವಾಗಿರುತ್ತದೆ, ಕೆಲವೊಮ್ಮೆ ಅವು ಕಷ್ಟಕರವಾಗಿರುತ್ತದೆ. ಸೊ ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಈ ಸಂಕಟಗಳ ಮೂಲಗಳನ್ನು ಹಾಗೂ ಅವುಗಳು ಇರುವಂತಹ ಸ್ಥಿತಿಗತಿಗಳನ್ನು, ಅಂದರೆ ಸಂಚಿತ ಕರ್ಮವಾಗಿ ನಮ್ಮೊಳಗೆ ಕರ್ಮಾಶಯದಲ್ಲಿ ನಿಂತಿರುವಂತಹ ಪುಣ್ಯ ಹಾಗೂ ಪಾಪಕರ್ಮಗಳನ್ನು ಚೆನ್ನಾಗಿ ಗುರುತಿಸಿಕೊಂಡು ಅವುಗಳ ಪರಿಹಾರವನ್ನು ಮಾಡಿಕೊಳ್ಳಬೇಕೆಂದು ಮಹರ್ಷಿ ಪತಂಜಲಿಯವರು ಇಲ್ಲಿ ಹೇಳಿರುತ್ತಾರೆ. ಇವು ಕೆಲವು ದೃಷ್ಟ ಅಂದರೆ ನಮ್ಮ ಜ್ಞಾನೇಂದ್ರಿಯಗಳಿಗೆ ಅವು ಸಂವೇದನೆಯ ಮೂಲಕ ಗೊತ್ತಾಗುತ್ತದೆ. ಅದೃಷ್ಟ ಎಂದರೆ ಜ್ಞಾನೇಂದ್ರಿಯಗಳಿಗೂ ಮನಸ್ಸಿಗೂ ಅದು ಗೋಚರವಾಗುವುದಿಲ್ಲ. ಯಾವಾಗ ಧ್ಯಾನ, ಧಾರಣ, ಸಮಾಧಿ ಇವುಗಳನ್ನು ಅನುಷ್ಠಾನ ಮಾಡಿದಾಗ ಈ ಸಂಚಿತ ಕರ್ಮಗಳು ಎಲ್ಲವೂ ನಾಶವಾಗಿ ಆ ಯೋಗಿಗೆ ವಿಶ್ವ ಸಾಕ್ಷಾತ್ಕಾರ, ದೈವ ಸಾಕ್ಷಾತ್ಕಾರವು ಉಂಟಾಗುತ್ತದೆ. ಆದುದರಿಂದ ಇವುಗಳನ್ನು ಗುರುತಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಕೊಂಡು ಅದನ್ನು ನಿವಾರಣೆ ಮಾಡಿಕೊಳ್ಳಬೇಕೆಂದು ಈ ಸೂತ್ರದಲ್ಲಿ ತಿಳಿಸಿರುತ್ತಾರೆ.